ನಮಸ್ಕಾರ. ವೆಲ್ಕಮ್ ಟು ವಿತ್ ವಾಸ್ತು ಅಂಡ್ ಆಸ್ಟ್ರಾಲಜಿ. ಹ್ಯಾಪಿ ನ್ಯೂ ಇಯರ್ 2026. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಿಥುನ ರಾಶಿ ಈ ವರ್ಷ ಫಲ 2026 ಯಾವ ಥರ ಇರುತ್ತೆ ಸರ್? ಈ ಮಿಥುನ ರಾಶಿನವ್ರಿಗೆ ಈ ವರ್ಷದಲ್ಲಿ 2 ಥರ ಫಲ ಇರ್ಬೋದು. ಸದ್ಯಕ್ಕೆ ಈಗ ಗುರುಗರ್ಗ ರಾಶಿನಲ್ಲಿ ಇರ್ತಾರೆ. ಜೂನ್ ತಿಂಗಳ ಆದಮೇಲೆ ಅಂದರೆ 5-6 ತಿಂಗಳಾದ್ಮೇಲೆ ಕರ್ಕಾಟಕ ರಾಶಿಗೆ ಸಂಚಾರ ಮಾಡ್ತಾರೆ. ಇದು ಮೇಜರ್ ಚೇಂಜಸ್ ಕೊಡುತ್ತೆ ಈ ಮಿಥುನ ರಾಶಿನವರು. ಅದೇ ತರ 10ನೇ ಸ್ಥಾನದಲ್ಲಿ ಶನಿ ಮಹಾತ್ಮ ಇವಾಗ ಇದ್ದಾರೆ. ಆಮೇಲೆ ಭಾಗ್ಯಸ್ಥಾನದಲ್ಲಿರುವ ಕುಂಭ ರಾಶಿನಲ್ಲಿ ರಾಹು ಮತ್ತು 3ನೇ ಸ್ಥಾನದಲ್ಲಿ ಕೇತು ಇದ್ದಾರೆ. ಇವರುಗಳೇ ಮೇಜರ್ ಗ್ರಹಗಳು. ಈ ಫಲಗಳೆಲ್ಲ ಸ್ವಲ್ಪ ಹಾಗೆ ಹೀಗೆ ಚೇಂಜ್ ಮಾಡೋರು, ಒಳ್ಳೇದು ಮಾಡೋರು ಒಳ್ಳೆಯ ಗ್ರಹ ಮಾಡ್ತದೆ ಅಂತ ವಿಷಯ. ಫಲ ಫುಲ್ ಚೇಂಜಸ್ ಆಗೋದು ಈ 4 ಗ್ರಹಗಳು ಅನ್ಕೋಬಹುದು. ಆ ಥರ ನೋಡುವಾಗ ಈ ಮಿಥುನ ರಾಶಿನವ್ರಿಗಪ್ಪ ಜನ್ಮದಲ್ಲಿ ಗುರು ಇದ್ದು ಕೊಟ್ಟಿರೋ ಕಷ್ಟಗಳು ಅವ್ರವ್ರಿಗೆ ಗೊತ್ತು. ಮಿಥುನ ರಾಶಿನವ್ರಿಗೆ ಕೇಳ್ರಿ, ಗಂಡ ಹೆಂಡತಿ ತೊಂದರೆ ಎಷ್ಟಾಗಿದೆ ಅಂದರೆ, ಒಂದು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಅವ್ರ ತಾವ್ರ ಮನೆಗೆ ಹೋಗಿರ್ತಾರೆ, ಅಥವಾ ಕೆಲಸದ ಮೇಲೆ ಇಬ್ಬರು ಸೆಪ್ರೇಟ್ ಆಗಿರ್ತಾರೆ, ಅಥವಾ ಏನಾದ್ರು ಹಾಸ್ಪಿಟಲ್ ತೊಂದರೆ ಕೊಟ್ಟಿರ್ತವೆ. ಯಾವಾಗ ಹೋಗ್ತದೆ ಸರ್? ಏನು ತೊಂದರೆ ಇಲ್ಲ. ಗುರುಗ್ರಹ ಸಂಚಾರ ಆದಮೇಲೆ ತುಂಬ ಪಾಸಿಟಿವ್ ಇರ್ತವೆ. ಆದ್ರೂ ಹೀಗೆ ಧನು ರಾಶಿನಲ್ಲಿ 3-4 ಗ್ರಹಗಳಿರ್ತವೆ. ಒಂದೊಂದು ಗ್ರಹಗಳು 10 ದಿವಸ 4ನೇ ದಿವಸದಲ್ಲಿ ಸಂಚಾರ ಆಗುವಾಗ ಸ್ವಲ್ಪ ಈ ವಿಷಯದಲ್ಲಿ ಪಾಸಿಟಿವ್ ಅನ್ಕೋಬಹುದು. ಈ ಗುರುಗ್ರಹ 2ನೇ ಸ್ಥಾನಕ್ಕೆ ಹೋಗ್ತದೆ ಅಂದ್ರೆ ಏನು ವಿಷಯ? ಡೆಫಿನೆಟ್ ಆಗಿ ಮದುವೆ ಆಗಿ ಯಾರು ಮಕ್ಕಳು ಆಗ್ಬೇಕಂದ್ರೆ ಕಾಯ್ತಾ ಇದ್ದೀರೋ ಅವ್ರಿಗೆ ಒಳ್ಳೆ ಪಾಸಿಟಿವ್ ಬರ್ತದೆ. ಪ್ಲಾನ್ ಮಾಡಿ. ಸ್ವಲ್ಪ ಜನ ತುಂಬ ವರ್ಷ ಆಯ್ತು ನನ್ನ ಮಗು ಆಗಿಲ್ಲ ನೀವು ಹೇಳ್ತಾನೆ ಇದ್ದೀರ ಅಂದ್ರೆ, ಈ ಮೆಡಿಕಲ್ ವಿಷಯದಲ್ಲಿ ಟ್ರೀಟ್ಮೆಂಟ್ ತಗೋತೀವಿ ನೋಡಿ, IVF IUI ಅಂತ ವಿಷಯ ಇವಾಗ ಪ್ಲಾನ್ ಮಾಡಿದ್ರೆ ಪಾಸಿಟಿವ್ ಆಗಿ ಮುಂದೆ ಹೋಗ್ತವೆ. 2ನೇ ಸ್ಥಾನದಲ್ಲಿ ಗುರು ಕೊಟ್ಟೆ ಕೊಡ್ತಾರೆ. ಅದು ಉಚ್ಚ ಸ್ಥಾನವಾಗಿ ಹೋಗ್ತಾರೆ 2ನೇ ಸ್ಥಾನದಲ್ಲಿ. ಸೊ 2ನೇ ಸ್ಥಾನದಲ್ಲಿ ಗುರು ಉಚ್ಚ ಸ್ಥಾನ ಹೋಗುವಾಗ ಏನಾಗ್ತದೆ? ಉಚ್ಚ ಫಲ ಕೊಡಲೇಬೇಕಾಗುತ್ತೆ. ಹಣಕಾಸು ವಿಷಯದಲ್ಲಿ, ಫ್ಯಾಮಿಲಿ ಲೈಫಲ್ಲಿ, ರೈಟ್? ನಮ್ಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಸರ್, ಸ್ವಲ್ಪ ಒಡೆ ತಗೋಬೇಕು, ತಗೊಳ್ಳಿ. ಗೋಲ್ಡ್ ಇನ್ವೆಸ್ಟ್ ಮಾಡಿ. ಮನೆ ತಗೋಬೇಕಾಯ್ತು ಸರ್, ನಾವು ತುಂಬ ದಿವಸ ವೆಯ್ಟ್ ಮಾಡ್ತಾ ಇದ್ವಿ, ಮನೆಗಳು ಆಗ್ತಾ ಇಲ್ಲ. ಹೌದು, ಈಗ ತಗೋರಿ. ಸೈಟ್ ಲ್ಯಾಂಡ್ ತಗೊಳ್ತೀರಾ, ಈ ಟೈಮ್ ಪ್ಲಾನ್ ಮಾಡಿ, ಖರ್ಚು ಮಾಡಿ, ಸೈಟ್ ಮನೆಗೆ ಸೆಟ್ ಆಗ್ತದೆ. ಆಮೇಲೆ ಮನೆಯಲ್ಲಿ ಮಗ ಅಥವಾ ಮಗಳಿರ್ತಾರೆ, ಮದುವೆ ಕಾಯ್ತಾ ಇದ್ದೀರಾ, ಹುಡುಗ ಹುಡುಕ್ತಾ ಇದ್ದೀರಾ, ಪ್ರಯತ್ನ ಮಾಡಿ, ಪಾಸಿಟಿವ್ ಆಗ್ತವೆ. ಫ್ಯಾಮಿಲಿ ಟೂರ್ ಮಾಡ್ತೀರಾ, ದೇವಸ್ಥಾನ ಮನೆ ದೇವರು ಅಂತ ವಿಷಯಕ್ಕೆ ಹೋಗ್ಬಿಟ್ಟು ಬರ್ಬೋದು. ಹೌಸ್ ವೈಫ್ ನನಗೇನಿಲ್ಲ, ಮನೇಲಿ ಮರ್ಯಾದೆ ಇಲ್ಲ. ಈಗ ಮರ್ಯಾದೆ ಬರುತ್ತೆ. ನಿಮ್ಮ ಮನೆಯಲ್ಲಿ ನಿಮ್ದೇ ನೀವು ಹೇಳ್ತಾನೆ ಕೇಳೋದು. ಹಸ್ಬೆಂಡ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದು ನೀವು ಅವ್ರ ತಕ್ಕನವಾಗಿ ಮಾಡ್ಕೋಬೋದು. ಮನೆ ದೇವ್ರಿಗೆ ಅರ್ಕೆ ಮಾಡಿರ್ತೀರ, ಹೋಗ್ಬಿಟ್ಟು ಪೂಜೆ ಪುನಸ್ಕಾರ ಮಾಡಿಕೊಂಡು ಆರ್ಕೆ ಮುಗಿಸ್ಕೊಂಡು ಬರ್ಬೋದು. ಗೋಲ್ಡ್ ಇನ್ವೆಸ್ಟ್ ಮಾಡ್ಬೋದು, ಒಡವೆ ತಗೋಬೋದು. ಅಲ್ಲಿ ಕೂಡಿ ಇಟ್ಟಿರ್ತೀರ ಏನೋ ಮಾಡಬೇಕಂತ, ಬಟ್ ಅಷ್ಟು ಅಮೌಂಟ್ ಬಂದಿಲ್ಲ, ನೀವು ಒಡವೆಗಳು ಚೇಂಜ್ ಮಾಡೋಕ್ಕಾಗಲಿಲ್ಲ. ಹೀಗೆ ಸ್ವಲ್ಪ ಅಮೌಂಟ್ ಇಟ್ಕೊಂಡು ಸ್ವಲ್ಪ ನಮ್ಮ ಫ್ಯಾಮಿಲಿ ಹಸ್ಬೆಂಡ್ ಹತ್ರ ಬೇಕಾ ತೊಗೊಂಡು, ಈ ಹೌಸ್ ವೈಫ್ಗಳು ಒಡವೆಗಳು ಚೇಂಜ್ ಮಾಡೋ ಟೈಮ್ ತುಂಬ ಚೆನ್ನಾಗಿರ್ತವೆ. ತುಂಬ ಒಡವೆ ತಗೊಳ್ಳೋರು ಈ ಮಿಥುನ ರಾಶಿನವರು. ಇಲ್ಲ ಸರ್ ನಮ್ಮ ಗಂಡ, ನೀವು ಗಂಡ ಜೆಂಟ್ಸ್ ಯಾರಾದ್ರೂ ಮಿಥುನ ರಾಶಿನವರು ಇದ್ರೆ ಅಟ್ಲೀಸ್ಟ್ ವೈಫ್ಗೆ ಏನಾದ್ರೂ ಒಡವೆನ ತಂದು ಕೊಡ್ತಾರೆ. ಸೊ ಅಟ್ಲೀಸ್ಟ್ ರೆಸ್ಪಾನ್ಸಿಬಲ್ ಆಗಿ ಮಾಡ್ತಾರೆ ಸಿಚುವೇಶನ್ ಇರ್ತವೆ. ಸ್ಟೂಡೆಂಟ್ಗೆ ಹೈಯರ್ ಸ್ಟಡಿಗೆ ಯಾರು ವೇಟ್ ಮಾಡ್ತಾರೋ ಪಾಸಿಟಿವ್ ಅನ್ಕೋಬಹುದು. ಆಮೇಲೆ ಯಾರು ವರ್ಕ್ ಮಾಡ್ತಾರೋ ಅವ್ರಿಗೊಂದು ಹೈಯರ್ ಪೊಸಿಷನ್ ಸಿಕ್ಕೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಯಾರು ಈ ಮಿಥುನ ರಾಶಿನವ್ರಿಗೆ ನಾನು MNC ಒಳ್ಳೆ ಕಂಪ್ನಿಗೆ ವೆಯ್ಟ್ ಮಾಡ್ತೀನಿ ಅಂದರೆ ಅಂಥ ಒಳ್ಳೆ ಕಂಪ್ನಿಲಿ ಕೆಲಸ ಸಿಗ್ತವೆ. ಆಮೇಲೆ ಸರ್ ಬಿಸ್ನೆಸ್ ಮಾಡ್ತಾ ಇದೀನಿ, ಕಾಂಟ್ರಾಕ್ಟ್ ಮಾಡ್ತಾ ಇದೀನಿ ಅಂದರೆ ಟಾಪ್ ಮೋಸ್ಟ್ ಕಂಪ್ನಿಗಳು ನಿಮ್ಮನ್ನ ಕರೆದುಬಿಟ್ಟು ಕಾಂಟ್ರಾಕ್ಟ್ ಕೊಡೋ ಥರ ಬಿಸ್ನೆಸ್ ಲಿಂಕ್ ಕ್ರಿಯೇಟ್ ಆಗ್ತವೆ. ಅದರಲ್ಲಿ ಒಳ್ಳೆ ಲಾಭ ಸಿಗ್ತವೆ. ಯಾಕೆ ದುಡ್ಡು ಕೊಟ್ಟು ದುಡ್ಡು ತಗೊಳ್ಳೋ ವಿಷಯದಲ್ಲಿ
ಪಾಸಿಟಿವ್ ಅನ್ಕೋಬಹುದು. ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾರೆ ನೋಡಿ, ಅವ್ರಿಗೆ ಒಳ್ಳೆ ಟೈಮ್. ಆಮೇಲೆ ಆಯಿಲ್ ಬಿಸ್ನೆಸ್ ಒಳ್ಳೆ ಟೈಮ್, ಈ ಪೆಟ್ರೋಲ್ ಬಂಕ್ ಇಟ್ಟಿರೋದು ತುಂಬಾ ಒಳ್ಳೆ ಟೈಮ್. ಇದನ್ನ ಸ್ವಲ್ಪ ಪಾಸಿಟಿವ್ ಮುಂದೆ ಹೋಗ್ಬೋದು. ಈ ರಾತ್ರಿಯಲ್ಲಿ ಫುಡ್ ಇರ್ತಾರೆ ನೋಡಿ, ಮಿಡ್ ನೈಟ್ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಐಸ್ ಕ್ರೀಮ್ ತಿನ್ಕೊಂಡು ಏನೋ ಬಾರ್ ಎಲ್ಲ ಹೋಗ್ಬಿಟ್ಟು ತಿನ್ಕೊಂಡ್ಬರ್ತಾರೆ ನೋಡಿ, ಅಂತ ಹ್ಯಾಬಿಟ್ ಸ್ವಲ್ಪ ಕಮ್ಮಿ ಮಾಡಬೇಕು. ಇದು ಸ್ವಲ್ಪ ಅಲರ್ಟ್ ಇರೋ ಪಾಯಿಂಟ್. ಕಲಾವಿದರಾಗಿದ್ದೀನಿ, ಒಂದು ಆರ್ಕಿಟೆಕ್ಟ್ ಆಗಿದ್ದೀನಿ, ಒಂದು ಆರ್ಟಿಸ್ಟ್ ಆಗಿದ್ದೀನಿ, ಪರ್ಫೆಕ್ಟ್ ಆಗಿ ವರ್ಕೌಟ್ ಆಗ್ತದೆ. ಪಾಸಿಟಿವ್ ಮುಂದುವರಿಸ್ತೀವಿ, ಎಲ್ಲ ಒಳ್ಳೆಯದಾಗ್ತದೆ ಸರ್. ನಮಸ್ಕಾರ.